ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಚಿನ್ನು ಸ್ಕೂಲಲ್ಲಿ ರಿಸಲ್ಟ್ ಇದೆ. ಅವನು ಹೇಗೆ ಮಾಡಿದಾನೋ ಏನೋ ಗೊತ್ತಿಲ್ಲ. ಎಕ್ಸಾಮ್ ಆಗ್ಬಿಟ್ಟು ಬಂದಾಗೆಲ್ಲ ಸೂಪರಾಗಿ ಮಾಡಿದ್ದೀನಿ, ಬಿಡಮ್ಮ ಟಾಪರ್ ಆಗ್ತೀನಿ ಅಂತ ಎಲ್ಲ ಹೇಳಿದ್ದಾನೆ. ಇವಾಗ ಕೇಳಿದ್ರೆ ಬಿಡಮ್ಮ ಯಾವುದೋ ಒಂದು ಟಾಪರ್ ಬಂದಿರ್ತೀನಿ, ಖಂಡಿತ ಬಂದಿರ್ತೀನಿ ಅಂತ ಹೇಳ್ತಿದ್ದಾನೆ. 90 ಮೇಲೆ ಬಂದಿರುತ್ತೆ ನಂದು ಸ್ಕೋರು ಪರ್ಸೆಂಟೇಜ್ ಅಂತ ಹೇಳ್ತಿದ್ದಾನೆ. ನೋಡೋಣ, ಅದಕ್ಕೆ ಹೇಳಿದ್ದೀನಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಅಂತ. ಬನ್ನಿ ಈಗ ಹೋಗಿ ನೋಡುವ ಹೇಗೆ ತೆಗ್ದಿದ್ದಾನೆ ಏನು ಅಂತ. ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಓಕೆ, ಬನ್ನಿ ಈಗ ಹೊರಡೋಣ. ಚಿನ್ನು, ಹೇಗೆ ಮಾಡಿರ್ತೀಯಾ ಎಕ್ಸಾಮು? ಸೆಕೆಂಡ್ ಟಾಪರ್ ಬಂದಿರ್ತೀಯಾ? ನಾನು ಹೇಳಿದ್ದು ಫಸ್ಟ್ ಟಾಪರ್ ಬರಬೇಕು ಅಂತ ಅಲ್ವಾ? ನೋಡೋಣ ಇವಾಗ ಗೊತ್ತಾಗುತ್ತೆ ನೀನು ಯಾವ ಟಾಪರ್ ಬಂದಿದ್ಯಾ ಏನು ಅಂತ. ಕೇಳ್ದಾಗೆಲ್ಲ ಏನು ಹೇಳ್ತಿದೆ? ಸೂಪರಾಗಿ ಮಾಡಿದ್ದೀನಿ ಬಿಡಮ್ಮ ಅಂತಿದೆ ಅಲ್ವಾ? ಈಸಿ ಪೀಸಿ ಇತ್ತು, ಎಲ್ಲ ಸಖತ್ತಾಗಿ ಮಾಡಿದ್ದೀನಿ. ಏನು ಹೇಳ್ತಿದ್ದಲ್ಲ ಡೈಲಾಗು? ಈಸಿ ಪೀಸಿ ಡಫಲ್ ಪೀಸಿ ಹೇಳು ಡೈಲಾಗು. ಈಸಿ ಪೀಸಿ ಡಫಲ್ ಪೀಸಿ. ಈಸಿ ಪೀಸಿ ಡಫಲ್ ಪೀಸಿ ಅಂತ ಹೇಳಿದಾನೆ. ಬನ್ನಿ ಹೋಗಿ ನೋಡೋಣ ಏನು ಈಸಿ ಪೀಸಿ ಮಾಡಿದ್ದಾನೆ ಅಂತ. ಇವತ್ತು ಸಂಜು ಇಲ್ಲ, ಆಫೀಸ್ಗೆ ಹೋಗಿದ್ದಾರೆ. ಸೊ ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ, ನೋಡ್ಕೊಂಡು ಬರೋಣ. ಅವ್ರಿಗೆ ಇವತ್ತು ರಜಾ ತಗೊಳ್ಳೋದಕ್ಕೆ ಆಗೋದೇ ಇಲ್ಲ ಅಂತಂದ್ರು. ಸೊ ಅದರಿಂದಾಗಿ ನಾನು ಮಾತ್ರ ಹೋಗ್ತಿದ್ದೀನಿ ಚಿನ್ನು ಜೊತೆ. ಅಲ್ಲ ಚಿನ್ನ, ಫಸ್ಟ್ ಟೈಮ್. ಬನ್ನಿ ಹೋಗಿ ನೋಡೋಣ. ಚಿನ್ನುಗೆ ಇವತ್ತು ರಿಸಲ್ಟ್ ಅಂತ ಸ್ವಲ್ಪ ಅಂದರೆ ಸ್ವಲ್ಪನೂ ಭಯ ಇರಲಿಲ್ಲ, ತುಂಬ ಹ್ಯಾಪಿಯಾಗೇ ಇದ್ದ. ಹಾಗೂ ನಾನು ಅವನಿಗೆ ರೇಗಿಸ್ತಿದ್ದೆ, ಇವತ್ತು ನಿನ್ನ ರಿಸಲ್ಟ್ ಕಾಣೋ ಭಯ ಆಗ್ತಿಲ್ವಾ ಅಂತ. ಅದಕ್ಕೆ ಅವನು ನನಗೇನು ಭಯ ಆಗ್ತಿಲ್ಲಮ್ಮ, ನನಗೆ ಗೊತ್ತು ನಾನು ಟಾಪರ್ ಆಗಿರ್ತೀನಿ ಅಂತ, ನಾನು ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀನಲ್ವ, ಮತ್ತೇನಕ್ಕೆ ಭಯ ಪಡಲಿ ಅಂತ ಫುಲ್ ಕಾನ್ಫಿಡೆಂಟ್ ಆಗಿದ್ದ. ನಂಗೆ ತುಂಬ ಖುಷಿ ಆಯಿತು ಅವ್ನ ಕಾನ್ಫಿಡೆಂಟ್ ನೋಡಿ. ಹಾಗೆ ಆಚೆ ಕಡೆ ಟಾಪರ್ಸ್ದೆಲ್ಲ ನೇಮ್ಸ್ ಹಾಕಿರ್ತಾರಲ್ವ, ಬಾಮ ನೋಡೋಣ ಅಂದ. ಬೇಡ, ಫಸ್ಟ್ ಕ್ಲಾಸ್ ಟೀಚರ್ನ ಮೀಟ್ ಮಾಡ್ಕೊಂಡು ಬರೋಣ, ಅವ್ರು ಏನು ಹೇಳ್ತಾರೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ನೋಡೋದು ಬೇಡ, ಫಸ್ಟ್ ಟೀಚರ್ನ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹಾಗೆ ಅವರ ಸ್ಕೂಲ್ ಮಕ್ಕಳೆಲ್ಲ ಮಾಡಿರುವಂಥ ಪ್ರಾಜೆಕ್ಟ್ ವರ್ಕ್ ಎಲ್ಲನೂ ಹೊರಗಡೆ ಹಾಕಿದ್ರು. ಹಾಗೂ ನಾನು ಅವನಿಗೆ ನೀನು 5th 6th ಹೋದ್ಮೇಲೆ ಈ ರೀತಿ ಮಾಡಬೇಕಿರುತ್ತೆ ಅಂತ ಹೇಳಿದೆ. ಅವನಿಗೆ ಫುಲ್ ಇಂಟ್ರೆಸ್ಟ್ ಇದೆ ಈ ಥರದ್ದೆಲ್ಲ ಮಾಡೋದಕ್ಕೆ, ಪ್ರಾಜೆಕ್ಟ್ ವರ್ಕ್ ಎಲ್ಲನೂ. ಸೊ ಅದನ್ನೆಲ್ಲ ನೋಡ್ಕೊಳ್ತಿದ್ದ. ಅದಾದಮೇಲೆ ಫಸ್ಟು ಟೀಚರ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಆಚೆ ಕಡೆನೂ ರಿಸಲ್ಟ್ ಎಲ್ಲ ಅನೌನ್ಸ್ ಮಾಡಿದರು, ಪೇರೆಂಟ್ಸ್ ನೋಡ್ತಾ ಇದ್ರು ಅಲ್ಲೆಲ್ಲ. ದೇವ್ರಿಗೆ ನಮಸ್ಕಾರ ಮಾಡು, ದೇವ್ರಿಗೆ ನಮಸ್ಕಾರ ಮಾಡು. ಹಾಗೆ ಇವಾಗ ಚಿನ್ನು ಕ್ಲಾಸ್ ಹತ್ರ ಬಂದ್ವಿ. ಬೇರೆ ಪೇರೆಂಟ್ಸ್ ಒಳಗಡೆ ಇದ್ದರು. ಸೊ ಆಚೆ ಕಡೆನೇ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಚಿನ್ನು ನನ್ನ ಫ್ರೆಂಡ್ಸ್ ಯಾರು ಬಂದಿದ್ದಾರೆ ಅಂತ ಹೋಗಿ ನೋಡ್ತಿದ್ದ. ಅಲ್ಲೊಬ್ಬ ಫ್ರೆಂಡ್ ಬೇರೆ ಹಾಯ್ ಬೇರೆ ಮಾಡ್ತಿದ್ದ ಇವನಿಗೆ. ಅದಾದಮೇಲೆ ನಾವಿಬ್ಬರು ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಮ್ಯಾಮ್ ಕರೆದ್ರು, ಒಳಗಡೆ ಹೋದ್ವಿ. ಮ್ಯಾಮ್ ಅಂತೂ ಫುಲ್ ಅಪ್ರಿಷಿಯೇಟ್ ಮಾಡ್ತಿದ್ರು, ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾನೆ, ಅದರಲ್ಲೂ ಕ್ಲಾಸ್ ಟಾಪರ್ ಆಗಿದ್ದಾನೆ, ಟಾಪರ್ಸಲ್ಲಿ ಇವನು ಒಬ್ಬ ಸೆಲೆಕ್ಟ್ ಆಗಿದ್ದಾನೆ ಅಂತ ಹೇಳಿ. ಅದಾದಮೇಲೆ ತುಂಬ ಚೆನ್ನಾಗಿ ಓದ್ತಾನೆ ಅಂತ ಹೇಳ್ತಿದ್ರು. ಅದಾದಮೇಲೆ ತುಂಬ ನಾಟಿ, ತುಂಬ ಮಾತಾಡ್ತಿರ್ತಾನೆ ಕ್ಲಾಸಲ್ಲಿ, ಅದೊಂದೇ ಒಂದು ಪ್ರಾಬ್ಲಮ್ ಇರೋದು. ಬಟ್ ಓದೋದ್ರಲ್ಲೆಲ್ಲ ತುಂಬ ಚೆನ್ನಾಗಿ ಓದೋದ್ರಲ್ಲಿ, ಸ್ಪೋರ್ಟ್ಸಲ್ಲೆಲ್ಲ ಫಸ್ಟ್ ಇದ್ದಾನೆ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಬಟ್ ನಾಟಿ ಅನ್ನೋದು ಕೇಳಿ ನನಗೂ ಸಾಕಾಗ್ಬಿಟ್ಟಿದೆ. ಅವನು LKG ಇದ್ದಾಗಲಿಂದನೂ ಎಲ್ಲ ಕ್ಲಾಸ್ ಟೀಚರ್ಸ್ ಆ ಥರ ಹೇಳ್ತಾನೆ ಇರ್ತಾರೆ. ಹಾಗೆ ಔಟ್ಸೈಡು ಕೂಡ ರಿಸಲ್ಟನ್ನ ಅನೌನ್ಸ್ ಮಾಡಿದರು, ಬೋರ್ಡಲ್ಲಿ ಹಾಕಿದ್ರು. ಚಿನ್ನು ನೋಡಮ್ಮ ಅಂತ ಹೇಳ್ದ. ನನಗೂ ಕೂಡ ನೋಡೋಣ, ನಮ್ಮ ಮಕ್ಕಳು ನೇಮ್ನ ನೋಡೋದಕ್ಕೆ ಖುಷಿ ಆಗುತ್ತಲ್ವ. ಹಾಗೆ ಅವನಿಗೂ ಇಷ್ಟ ಇತ್ತು. ಅವ್ನು ನಮ್ಮನ್ನು ಕೇಳ್ತಿದ್ದ, ಅಮ್ಮ ನಿಮ್ದು ಯಾವ ಥರ ರಿಸಲ್ಟ್ ಎಲ್ಲ ಬರ್ತಿತ್ತು, ನಿಮಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರುತ್ತಾ ಅಂತ ಎಲ್ಲ ಕೇಳಿದ್ದ. ಅದಕ್ಕೆ ಇಲ್ಲ, ನಮಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇರ್ತಿರ್ಲಿಲ್ಲ, ನಮಗೆ ಔಟ್ಸೈಡ್ ನಮಗೆ ರಿಸಲ್ಟ್ನ ಅನೌನ್ಸ್ ಮಾಡಿಬಿಟ್ಟು ಇರ್ತಿದ್ರು, ಬೋರ್ಡ್ಗೆ ಹಾಕ್ಬಿಡ್ತಿದ್ರು, ನಾವು ಹೋಗಿ ನೋಡ್ಕೊಂಡು ಬರ್ತಿದ್ವಿ ಅಂತ. ಅದಕ್ಕೆ ಈ ಸಲ ಅವನಿಗೂ ಏನೋ ಒಂಥರ ಖುಷಿ, ನಂದು ಬೋರ್ಡಲ್ಲಿ ಹಾಕಿದ್ದಾರೆ ರಿಸಲ್ಟ್ನ ಅಮ್ಮ ಅವ್ರ ಥರನೇ ಅಂತ. ಅದಾದಮೇಲೆ ಔಟ್ಸೈಡಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಮಕ್ಕಳದು ಫೋಟೋ ತಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಇಟ್ಟಿದ್ರು. ಹಾಗೆ ಇಲ್ಲೂ ಕೂಡ ಚಿನ್ನದು ಫೋಟೋಸ್, ಅದು ಮಾಮೂಲಿ ಒಂದು ನೇಮ್ ಎಲ್ಲ ಹಾಕಿದ್ರು. ಯಾರು ಟಾಪರ್ಸ್ ಬಂದಿರ್ತಾರೆ ಅವ್ರದ್ದು ನೇಮ್ ಎಲ್ಲನೂ ಆಚೆ ಕಡೆನೂ ಹಾಕಿದ್ರು. ಏನೋ ಒಂಥರ ಖುಷಿ ಆಗ್ತಿತ್ತು. ಅವ್ರವ್ರ ಕ್ಲಾಸ್ದೆಲ್ಲನೂ ಇವನು ತೋರಿಸ್ತಿದ್ದ, ಚಿನ್ನು ನೋಡಮ್ಮ ಇಲ್ಲಿ ನನ್ನ ನೇಮ್ ಇದೆ ಅಂತ ಹೇಳಿ. ತುಂಬ ಖುಷಿ ಆಯಿತು. ಅಪ್ಪ ಅಮ್ಮಂಗೆ ಇದೇ ಅಲ್ವಾ ಬೇಕಿರೋದು, ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ. ತುಂಬ ಅಂದರೆ ತುಂಬಾ ಖುಷಿಯಾಗಿದೆ ನಾನು ಕೂಡ. ಆದರೆ ಅವನು ನಾನು ಈ ಸಲ ಸೆಕೆಂಡ್ ಟಾಪರ್ ಬರ್ತೀನಿ ಅಂತ ಹೇಳಿದ. ನಾನು ಫಸ್ಟ್ ಟಾಪರ್ ಬರೋ ಅಂತ ಅಂದರೆ ಸೆಕೆಂಡ್ ಬರ್ತೀನಿ ಅಂದಿದ್ದ. ಇಟ್ಸ್ ಓಕೆ, ಪರವಾಗಿಲ್ಲ. 4th ಟಾಪರ್ ಬಂದಿದ್ದಾನಲ್ಲ, ಅದು ಕೂಡ ತುಂಬಾ ಖುಷಿ ಆಯಿತು ನನಗೆ. ಏನು ತಿಂತಿದ್ಯಾ? ಯಾರು ಕೊಟ್ಟಿದ್ದು? ಟಾಪರ್ ಆಗಿರೋದಕ್ಕಾ? ಹ್ಯಾಪಿ?
ಹೋಗಿ ರಿಸಲ್ಟ್ ನೋಡ್ಕೊಂಡು ಬಂದ್ವಿ. ಖುಷಿ ಆಯಿತು. 4th ಟಾಪರ್ ಆಗಿದ್ದಾನೆ. ತುಂಬಾ ಭಯಂಕರ ಕಾಂಪಿಟೇಷನ್ ಇರುತ್ತೆ. ಇಷ್ಟಿಷ್ಟು ಮಾರ್ಕ್ಸಲ್ಲೇ ಹೊರಟೋಗುತ್ತೆ. ತುಂಬ ಚೆನ್ನಾಗಿ ಓದಿದ್ದ. ಅಮ್ಮ ಅಟ್ಲೀಸ್ಟ್ ಈ ಸಲ 2nd ಟಾಪರ್ ಬರ್ತೀನಿ ಅಂತ ಹೇಳ್ತಿದ್ದೆ. ನಾನು 1st ಟಾಪರ್ ಬರಬೇಕು ಕಣೋ ಅಂತ ಹೇಳ್ತಿದ್ದೆ. 2nd ಟಾಪರ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದ. ಬಟ್ ಇಟ್ಸ್ ಓಕೆ. ಅಲ್ಲಿ ನೇಮ್ ಬರೋದೇ ಕಷ್ಟ. ಎಷ್ಟೊಂದು ಕಾಂಪಿಟೇಷನ್ ಇರುತ್ತೆ. ಇಷ್ಟಿಷ್ಟು ಮಾರ್ಕ್ಸಲ್ಲೇ ಹೊರಟೋಗುತ್ತೆ. ಖುಷಿ ಆಯಿತು ಅವನು ಟಾಪರ್ ಆಗಿದ್ದಾನಲ್ಲ ಅಂತ. ಪಾಪ ಬೆಳಿಗ್ಗೆನೇ ಎದ್ದು 6 o'clock ಎದ್ದು ಓದ್ಕೊಳ್ತಿದ್ದ. ಸ್ವಲ್ಪ ಸ್ಟಾರ್ಟಿಂಗ್ ಡೇಸಲ್ಲಿ ಅಳ್ತಿದ್ದ, ನಂಗೆ ಎದ್ದೇಳೋದಕ್ಕಾಗಲ್ಲ ಅಂತ. ಆಮೇಲೆ ಅವನಿಗೆ ಗೊತ್ತಾಗೋಯ್ತು ನಾನು ಚೆನ್ನಾಗಿ ಓದ್ಕೊಂಡ್ರೆ ನಾನು ಟಾಪರ್ ಆಗ್ತೀನಿ ಅಂತ. ಆಮೇಲೆ ಎದ್ದಿದ ತಕ್ಷಣ ಸರಿ ಅಂತ ಅಂದ್ಬಿಟ್ಟು ಎದ್ದು ಓದ್ಕೊಳ್ತಿದ್ದ. ಖುಷಿ ಆಯಿತು. ಅಮ್ಮಂಗಿದೆ ಖುಷಿ ಅಲ್ವಾ, ಮಕ್ಳು ಏನಾದರೂ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ, ಅವ್ರು ಸ್ಪೋರ್ಟ್ಸಲ್ಲಿ ಫಸ್ಟ್ ಬಂದರೆ ಎಲ್ಲ ಏನೇ ಆದ್ರೂ ತುಂಬ ಖುಷಿ ಪಡ್ತಾರೆ. ನನಗೂ ಅಷ್ಟೇ ತುಂಬಾ ಖುಷಿಯಾಗಿದೆ. ಇವಾಗ ನಾವು ತಿಂಡಿನೂ ತಿಂದೇನೆ ಹೋಗಿದ್ವಿ. ಬೆಳಿಗ್ಗೆ ಸಂಜೆ ಹೋಗ್ಬೇಕಾದ್ರೇ ಉಪ್ಪಿಟ್ಟು ಮಾಡಿ ಇಟ್ಟಿದ್ದೆ, ಬಟ್ ತಿನ್ನೋದಕ್ಕಾಗಿರಲಿಲ್ಲ. ಇವ್ನು ಲೇಟಾಗಿ ಎದ್ದ. ಇವಾಗ ರಜಾ ಇರೋದಕ್ಕೂ ಅದಕ್ಕೂ ಎದ್ದೇಳೋದೆ 9:30 10 o'clock ಆ ಥರ ಮಾಡ್ತಿದ್ದಾನೆ. ಅವಾಗ ಎಬ್ಸಕ್ಕೆ ಹೋದ್ರೆ ಎಕ್ಸಾಮಲ್ಲಿ ಎದ್ದು ಓದಿಲ್ವಾ ಅಮ್ಮ, ನಾನು ಇವಾಗ ಮಲ್ಕೋಬೇಕು ಅಂತ ಹೇಳ್ತೇನೆ. ಹೋಗ್ಲಿ ರಜಾ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಅವ್ನು ಎದ್ದೇಳ್ತಿದ್ದಂಗೆ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದಾಯ್ತು ರಿಸಲ್ಟ್ಗೆ. ಇವಾಗ ಅವನು ನಾನು ಇಬ್ಬರು ತಿಂಡಿ ತಿನ್ನಬೇಕು. ತಿಂಡಿ ತಿಂದಾದ್ಮೇಲೆ ಸಿಗ್ತೀನಿ. ಓಕೆ, ಇದು ಚಿನ್ನದು ರಿಪೋರ್ಟ್ ಕಾರ್ಡು. ಸ್ಕೂಲ್ ಹತ್ರ ತೋರಿಸೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಹಾಕಲಿಲ್ಲ. ಅದಕ್ಕೆ ಮನೆಗೆ ಬಂದ್ವಿ. ಮನೆಗೆ ಬರ್ತಿದ್ದಂಗೆ ಚಿನ್ನು ಅವ್ರ ಪಪ್ಪಂಗೆ ಕಾಲ್ ಮಾಡಿ ನಾನು ಟಾಪರ್ ಆಗಿದ್ದೀನಿ, ಔಟ್ಸ್ಟ್ಯಾಂಡಿಂಗ್ ಬಂದಿದೆ ಅಂತ ಎಲ್ಲ ಹೇಳ್ತಿದ್ದ. ಏನಾದರೂ ತೊಗೊಂಡು ಬಾ ಪಪ್ಪ ಅಂತ ಅಂದ್ಬಿಟ್ಟು ಇದೇ ಒಂದು ಅಡ್ವಾಂಟೇಜ್ ತೊಗೊಂಡು ಹೇಳ್ತಿದ್ದ. ಹಾಗೆ ಅವರು ಫೋಟೋಸ್ ಕಳಿಸು ನಿಂದು ರಿಪೋರ್ಟ್ ಕಾರ್ಡ್ದು ಅಂದರು. ಫೋಟೋ ತಗೊಳ್ಳೋಣ ಅಂತ ಬಂದನಲ್ಲ, ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ನಿಮಗೋಸ್ಕರ ಅಂತ ಹೇಳಿ. ಔಟ್ಸ್ಟ್ಯಾಂಡಿಂಗ್ ಬಂದಿದ್ದಾನೆ. ತುಂಬ ಖುಷಿ ಆಗ್ತಿದೆ. ಚಿನ್ನು ಹೇಗನ್ನಿಸ್ತಿದೆ? ಚೆನ್ನಾಗಿದ್ಯಾ? ಉಪ್ಪಿಟ್ರಲ್ಲ ಕಣೋ, ನೀನು ಟಾಪರ್ ಆಗಿದೆಯಲ್ಲ ಅದಕ್ಕೆ ಖುಷಿನಾ? ಅಲ್ಲೆಲ್ಲ ನಿಂದು ಬೋರ್ಡಲ್ಲಿ ನೇಮ್ ಬಂದಿತ್ತಲ್ಲ, ಈಗ ಖುಷಿ ಆಯ್ತಾ? ಅದಕ್ಕೆ ಚೆನ್ನಾಗಿ ಓದಬೇಕು ಅಂತ ಹೇಳೋದು. ಅಲ್ಲ ಚಿನ್ನು, ಎದ್ದು ಓದು ಅಂತಂದ್ರೆ ಅಳ್ತಿದ್ದೆ, ನನ್ನ ಕೈಲಾಗಲ್ಲ ಓದೋಕ್ಕೆ ಅಂತ. ನೋಡ್ತಾ ಇವಾಗ ಲಾಸ್ಟ್ PT-ನಲ್ಲಿ 3rd ಟಾಪರ್ ಆಗಿದೆ ನೀನು. ನೆಕ್ಸ್ಟ್ ಟೈಮು ಸೆಕೆಂಡ್. ಫಸ್ಟಿಗೆ ಟ್ರೈ ಮಾಡಲ್ವಾ? ಸೆಕೆಂಡ್ ಆದ್ಮೇಲೆ ಫಸ್ಟಿಗೆ ಟ್ರೈ ಮಾಡೋದಾ? ಇವಾಗ ರಿಸಲ್ಟ್ ನೋಡ್ಕೊಂಡು ಬಂದು ಉಪ್ಪಿಟ್ಟು ಮಾಡಿ ಇಟ್ಬಿಟ್ಟು ಹೋಗಿದ್ದೆ, ಬಟ್ ಟೈಮ್ ಆಗುತ್ತೆ ತಿನ್ನೋದು ಲೇಟ್ ಮಾಡ್ತಾನೆ ಅಂತ ಹೇಳಿ ರಿಸಲ್ಟ್ ನೋಡ್ಕೊಂಡು ಬಂದ್ವಿ. ಈಗ ಕಾರ್ಟೂನ್ ಚಾನಲ್ ಹಾಕೊಂಡು ನೋಡ್ಕೊಂಡು ತಿಂತಾ ಇದ್ದಾನೆ. ಹಾಗೆ ಇವತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಎಗ್ ಪಡ್ಡು ಮಾಡ್ತಿದ್ದೆ. ಎಗ್ ಪಡ್ಡುದು ನಾನು ರೆಸಿಪಿನ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅದಾದಮೇಲೆ ನಾನು ನೆನಪು ಮಾಡಿಕೊಂಡೆ ರೆಸಿಪಿನ ಶೂಟ್ ಮಾಡ್ಕೊಳ್ಬೇಕಿತ್ತು ಅಂತ. ಆದರೂ ಪರವಾಗಿಲ್ಲ, ಹಾಗೆ ಹೇಳ್ತೀನಿ. ಇದಕ್ಕೆ ನಾನು ಹೆಸರುಬೇಳೆ 1 ಕಪ್ಪು, ಬೇಳೆ 1 ಕಪ್ಪು, ಉದ್ದಿನಬೇಳೆ 1 ಕಪ್ಪು, ಹಾಗೆ 1 ಕಪ್ ಅಕ್ಕಿ, ಇದನ್ನೆಲ್ಲ ನೆನೆಸಿಟ್ಟು ಒಂದು 4ರಿಂದ 5 ಗಂಟೆ ಟೈಮ್ ನೆನೆಸಿಟ್ಟು ಅದನ್ನು ರುಬ್ಕೊಂಡು, ಅದಕ್ಕೆ ಒಡೆಗೆ ಹಾಕ್ತೀವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅದಕ್ಕೇ ಅದೇ ಹಿಟ್ಟಿಗೆ ಒಂದು 6ರಿಂದ 8 ಮೊಟ್ಟೆಗಳನ್ನ ಒಡೆದಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಡ್ಡುನ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಯಮ್ಮಿಯಾಗಿತ್ತು. ನಮಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ನಾನು ಮಾಡಬೇಕಾದ್ರೆ ಖಂಡಿತ ರೆಸಿಪಿನ ಶೇರ್ ಮಾಡ್ತೀನಿ. ಇವತ್ತು ರೆಸಿಪಿ ಶೇರ್ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಹಾಗೆ ಹೇಳ್ತಿದ್ದೀನಿ. ನೋಡ್ತಿರ್ಬೋದು ಪಡ್ಡು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಮೇಲೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಚಿನ್ನು ವೆಯ್ಟ್ ಮಾಡ್ತಿದ್ದಾನೆ, ಬನ್ನಿ ಕೊಡೋಣ. ಎಗ್ ಪಡ್ಡು ಚೆನ್ನಾಗಿದೆಯಾ ನೋಡು. ಚೆನ್ನಾಗಿದೆಯಾ?